ಕೋವಿಡ್ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತಹ ಅಧಿಕಾರಿಗಳಿಗೆ ಶಾಕ್ ಎದುರಾಗಿದೆ. ಈಗ ಭ್ರಷ್ಟಾಚಾರ ಮಾಡಿದ್ದ ಅಧಿಕಾರಿಗಳ ಎದೆಯಲ್ಲಿ ಶುರುವಾಯಿತು ಢವಢವ. ಯಾರೆಲ್ಲ ಕೋವಿಡ್ ಸಂದರ್ಭದಲ್ಲಿ ಅವ್ಯವಹಾರದಲ್ಲಿ ತೊಡಗಿದ್ರು, ಆ ಹಗರಣದಲ್ಲಿ ಭಾಗಿಯಾಗಿದ್ರು, ಅಂಥ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಈಗ ನಡುಕ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಶುರುವಾಗುತ್ತೆ. ಮೈಕಲ್ ಡಿ ಕುನ್ನಾ ವರದಿ ಆಧರಿಸಿ ಅಧಿಕಾರಿಗಳಿಗೆ ನೋಟಿಸ್ ಕೊಡುವಂತ ತಯಾರಿ ನಡೀತಾ ಇದೆ. 28 ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ಕೊಡೋಕೆ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ. ಕೋವಿಡ್ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ರು 28 ಅಧಿಕಾರಿಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ. ಈಗಾಗಲೇ ಕೋವಿಡ್ ವೇಳೆ 167 ಕೋಟಿ ಅಕ್ರಮ ಅಂತ ಎಫ್ಐಆರ್ ದಾಖಲಾಗಿದೆ ವಿಧಾನಸೌಧ ಠಾಣೆಯಲ್ಲಿ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗೋ ಸಾಧ್ಯತೆಗಳಿದಾವೆ. ಈಗಾಗಲೇ ನಿವೃತ್ತಿ ಹೊಂದಿದವರಿಗೂ ನೋಟಿಸ್ ನೀಡಲು ತಯಾರಿ ನಡೀತಾ ಇದೆ. ನೋಟಿಸ್ ನೀಡಿ 15 ದಿನಗಳಲ್ಲಿ ಉತ್ತರ ನೀಡುವಂತೆ ಸೂಚನೆ ಕೊಡಲಾಗ್ತಾ ಇದೆ. ಅಂದರೆ ಆ ಟೈಮ್ನಲ್ಲಿ ನೋಡಿ 167 ಕೋಟಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದ್ದು, PPE ಕಿಟ್ಟು, N95 ಮಾಸ್ಕು, ಕೆಲವೊಂದಿಷ್ಟು ಉಪಕರಣಗಳು, ಅದರ ಜೊತೆಗೆ ಕೋವಿಡ್ ಟೈಮ್ನಲ್ಲಿ ಏನೆಲ್ಲ ಸಲಕರಣೆಗಳನ್ನು ತರಿಸಿಕೊಳ್ಳಲಾಗಿತ್ತು, ಅಲ್ಲಿ ಟೆಂಡರ್ಗಳನ್ನು ಕರೆದೆ ಅಥವಾ ಗುತ್ತಿಗೆಯನ್ನು ನೀಡದೆ ಅಧಿಕಾರಿಗಳು ಕೂಡ ಇಲ್ಲಿ ಶಾಮೀಲಾಗಿದ್ದರು ಅನ್ನುವಂತಹ ಆರೋಪ ಇತ್ತು. ಬಟ್ ಈಗ ನೋಡಿ, ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಅನ್ನುವಂತಹ ವರದಿಯನ್ನು ಮೈಕಲ್ ಡಿ ಕುನ್ನಾ ಅವರು ಸರ್ಕಾರಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ. ಮೊದಲ FIR ಕೂಡ ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿದೆ. ಈಗ ಯಾರೆಲ್ಲ ನಿವೃತ್ತಿ ಆಗಿರ್ತಾರೋ ಅಂಥವ್ರನ್ನೂ ಬಿಡಲ್ಲ. ಈಗ ಅವರು ವಿಚಾರಣೆಗೆ ಬರಬೇಕಾಗತ್ತೆ ಅಥವಾ ಉತ್ತರವನ್ನು ಕೊಡಬೇಕಾಗತ್ತೆ ಆ ನೋಟಿಸ್ಗೆ. ಯಾಕಂತ ಹೇಳಿದ್ರೆ ಈಗ ಬೆಡ್ಗಳ ವ್ಯವಸ್ಥೆ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, PPE ಕಿಟ್ಟು, N95 ಮಾಸ್ಕು ಅವಶ್ಯಕತೆ ಇದ್ದರೂ ಕೂಡ, ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಅದನ್ನು ಲೆಕ್ಕ ತೋರಿಸಲಾಗಿದೆ. ಇದೆಲ್ಲವೂ ಕೂಡ ಮೈಕಲ್ ಕುನ್ನಾ ಅವರ ವರದಿಯಲ್ಲಿ ಎಲ್ಲ ಅಂಶಗಳು ಪತ್ತೆಯಾಗಿದ್ದಾವೆ. ಈಗ 28 ಬಿಬಿಎಂಪಿ ಅಧಿಕಾರಿಗಳಿಗೆ ನೋಟಿಸ್ ನೀಡೋಕೆ ಎಲ್ಲ ತಯಾರಿಯನ್ನು ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ. ಅಂದರೆ BJP ಸರ್ಕಾರದ ಅವಧಿಯಲ್ಲಿ ಉದಾಹರಣೆಗೆ ಯಡಿಯೂರಪ್ಪನವರು, ಡಿ ಸುಧಾಕರ್, ಶ್ರೀರಾಮುಲು ಅವರೆಲ್ಲರೂ ಕೂಡ ಕೋವಿಡ್ ಅವಧಿಯಲ್ಲಿ ಒಬ್ಬರು ಆರೋಗ್ಯ ಸಚಿವರಾಗಿದ್ದರು, ಇನ್ನೊಬ್ಬರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು, ಯಡಿಯೂರಪ್ಪನವರು CM ಆಗಿದ್ದರು. ಅವ್ರ ಮೇಲೂ ಕೂಡ ಆರೋಪಗಳನ್ನು ಕಾಂಗ್ರೆಸ್ ಅವರು ಮಾಡ್ತಾನೇ ಇದ್ದಾರೆ. ಈಗ ಮೊದಲ ಹಂತ ಇದು. ಇದರಲ್ಲೇನಾದರೂ 28 ಬಿಬಿಎಂಪಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ, ಅವ್ಯವಹಾರ ಮಾಡಿದ್ದಾರೆ ಅನ್ನೋದೇನಾದರೂ ಪ್ರೂವ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಉಳಿದಂತಹ ನಾಯಕರಿಗೂ ಕೂಡ ನೋಟಿಸ್ ಕೊಡ್ಬೋದು ಯಾವಾಗ ಬೇಕಾದರೂ. ಯಾಕಂತ ಹೇಳಿದ್ರೆ ಅಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ. ಅಂಕಿ ಸಂಖ್ಯೆಗಳ ಸಮೇತವಾಗಿ ಕುನ್ನಾ ಅವರು ಮುಖ್ಯಮಂತ್ರಿಗಳಿಗೆ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದರು. ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಬ್ ಕಮಿಟಿಯನ್ನು ಕೂಡ ರಚನೆ ಮಾಡಲಾಗಿತ್ತು. ಹಾಗಾಗಿನೇ ಅವರ ಅವಧಿಯಲ್ಲಿ ಆಗಿರುವಂತಹ ಕೆಲವೊಂದಿಷ್ಟು ಹಗರಣಗಳನ್ನು ಕಾಂಗ್ರೆಸ್ ಸರ್ಕಾರ ಹೆಕ್ಕಿ ತೆಗಿತಾ ಇದೆ. ಮತ್ತೆ ಒಂದೊಂದೇ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಹಾಗಾಗಿ ಈಗ 28 ಅಧಿಕಾರಿಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ಕೋವಿಡ್ ಟೈಮ್ನಲ್ಲಿ ಕೆಲವೊಂದಿಷ್ಟು ಮಹತ್ವದ ಜವಾಬ್ದಾರಿಗಳನ್ನು ಹೊತ್ತಿದ್ರು. ಅದೇನೇ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾವು ಕೊರೋನಾ ಬಂದಂಥ ಸಂದರ್ಭದಲ್ಲಿ ನೋಡಿದ್ವಿ, ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡ್ತಾ ಇದ್ರು. ಅದರ ಜೊತೆಗೆ ಕೆಲವೊಂದು ಝೋನ್ಗಳನ್ನು ಮಾಡ್ತಾ ಇದ್ರು. ಸಾಕಷ್ಟು ಕಡೆಗಳಲ್ಲಿ PPE ಕಿಟ್ಟು, ಮಾಸ್ಕು ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿತ್ತು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ವಿಕಾಸ್ ಕಿಶೋರ್ ಅವ್ರ ಜೊತೆಗೆ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಹಿಂದಿನ BJP ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಕೋವಿಡ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಡಿ ಕುನ್ನಾ ಸಮಿತಿಯ ವರದಿ ಈಗ ಬಂದಿರುವಂಥದ್ದು. ಅದರಲ್ಲೂ ಕೂಡ BBMP ವ್ಯಾಪ್ತಿಯಲ್ಲಿ ಆದಂತಹ ಅಕ್ರಮಗಳು, ಈ ಬಗ್ಗೆ ಮಾತನಾಡೋಕ್ಕೆ ಸ್ವತಃ BBMP ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತರು ಕೂಡ ಇದ್ದಾರೆ ಪ್ರಮುಖವಾಗಿ. ಸರ್, ಮುಖ್ಯವಾಗಿ ಏನೇನು ಅಂಶಗಳು ಈಗ ಇರುವಂಥದ್ದು, ಏನೇನು ಅಂಶಗಳನ್ನು ಕೇಳಿದೆ ತಮಗೆ, ಹೇಗೆ? ಈಗಾಗಲೇ ನೀವು ಹೇಳಿದಂಗೆ ಸನ್ಮಾನ್ಯ ಜಸ್ಟಿಸ್ ಕುನ್ನಾ ಅವರು ಅವ್ರದ್ದು ವರದಿಯಲ್ಲಿ ಕಂಡು ಬಂದಿರತಕ್ಕಂಥ ಬೇರೆ ಬೇರೆ ಆಸ್ಪೆಕ್ಟ್ಸ್ ಮೇಲೆ ಏನು ಅಬ್ಸರ್ವೇಷನ್ಸ್ ಇದೋ ಅದನ್ನು ವರದಿ ರೂಪದಲ್ಲಿ ಮಾನ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುತ್ತಾರೆ. ಅದರಲ್ಲಿ
BBMPಯಲ್ಲಿ ಹೆಡ್ ಆಫೀಸು ಮತ್ತು 4 ಝೋನ್ಸಲ್ಲಿ ಆಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ಸ್ ಬಗ್ಗೆ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಆಧಾರದ ಮೇಲೆ ಎಲ್ಲಿ ಏನಾದರೂ ಬೇರೆ ಬೇರೆ ಟೈಪ್ಸ್ ಆಫ್ ಲ್ಯಾಪ್ಸಸ್ ಕಂಡು ಬಂದಿರೋದು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಎಕ್ಸ್ಪ್ಲನೇಷನ್ ಅಥವಾ ಸ್ಪಷ್ಟೀಕರಣವನ್ನು ಪಡೀಲಿಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಸರ್ ಯಾವ್ಯಾವ ಝೋನ್, ನೀವು 4 ಝೋನ್ ಅಂತ ಹೇಳಿದ್ರಿ? ಎಸ್, ಅದರಲ್ಲಿ ಮಹದೇವಪುರ ಇದೆ, ದಾಸರಳ್ಳಿ ಇದೆ, ಈಸ್ಟ್ ಝೋನ್ ಇದೆ ಮತ್ತು RR ನಗರ್ ಇದೆ. ಸರ್ ಮುಖ್ಯವಾಗಿ ಇಲ್ಲಿ ಕೆಲವೊಂದು ಕೇಳಿಬರುವಂಥದ್ದು ಮಾಸ್ಕ್ ಖರೀದಿ, ಬೆಡ್ ಹಗರಣ, ಈ ಥರದ ಒಂದು ಬೇರೆ ಬೇರೆ ಅಂಶಗಳ ಹಿಂದೆ ಚರ್ಚೆಗಳಾಗ್ತಾ ಇದೆ. ಇದೊಂದು ರಾಜಕೀಯವಾಗಿ ಕೂಡ BJP ಕಾಂಗ್ರೆಸ್ ನಡುವೆ ಫೈಟ್ ಆಗ್ತಾ ಇದೆ. ಬಟ್ ನಿಮಗೆ ಖುನಾ ಸಮಿತಿ ನೀಡಿರುವಂಥದ್ದು ಯಾವ್ಯಾವ ಅಧಿಕಾರಿಗಳಿಂದ ವಿವರಣೆಯನ್ನು ಕೇಳಿ ಅನ್ನೋ ಒಂದು ನೋಟಿಸನ್ನು ಅಥವಾ ಶಿಫಾರಸನ್ನು ನಿಮ್ಗೆ ಬಂದಿದೆ? ಅವರು ಇಂಡಿವಿಜುವಲ್ ಆಫೀಸರ್ಸ್ ಹೆಸರು ಹಾಕಿ ಎಕ್ಸ್ಪ್ಲನೇಷನ್ ಕೇಳಲಿಕ್ಕೆ ಅವ್ರದ್ದು ವರದಿಯಲ್ಲಿ ರೆಫರೆನ್ಸ್ ಇಲ್ಲ. ಆದರೆ ಅವರು ಇಂಡಿವಿಜುವಲ್ ಫೈಲ್ಸ್ ನೋಡಿದ ನಂತರ ಅಲ್ಲಿ ಏನೇನೋ ಲೋಪದೋಷಗಳು ಕಂಡು ಬಂದಿದ್ದಾವೆ ಅದನ್ನು ಅವರು ಐಡೆಂಟಿಫೈ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡಿರ್ತಾರೆ. ಸೊ ಆ ಪೀರಿಯಡಲ್ಲಿ ಆ ಅಬ್ಸರ್ವೇಷನ್ ಟೈಮ್ಗೆ ಯಾರು ಆಫೀಸರಲ್ಲಿ ಇದ್ದರು ಅವ್ರ ಕಡೆಯಿಂದ ಈ ಥರದ ಅಬ್ಸರ್ವೇಷನ್ ಮೇಲೆ ನಿಮ್ಮ ಏನು ಸ್ಪಷ್ಟೀಕರಣ ಇದೆ ಅಂತ ಆ ಹಂತದಲ್ಲಿ ನಾವು ಈಗ ಇದ್ದೀವಿ. ಸರ್ ಈಗ ಎಷ್ಟು ದಿನ ಟೈಮ್ ಅವರಿಗೆ? ಯಾವ ಥರ ನೀವು ನೋಟಿಸ್ ಕೊಡ್ತೀರಾ ಅಥವಾ ಶೋಕಾಸ್ ನೋಟಿಸ್ ಅಥವಾ ವಿವರಣೆ ಕುರಿತ ಹೇಗೆ? ಎಸ್, ಇದು ವಿವರಣಾ ಪಡೆಯುವ ಒಂದು ಕಮ್ಯುನಿಕೇಷನ್ ಹೇಳ್ಬೋದು. ಇದನ್ನು ಶೋಕಾಸ್ ನೋಟಿಸ್ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಸೊ ವಿವರಣೆ ಪಡೆಯುವಂಥದ್ದು ಈ ಒಂದು ಕಮ್ಯುನಿಕೇಷನ್ ಇರೋದರಿಂದ ಆ ಥರದೇ ಲ್ಯಾಂಗ್ವೇಜಲ್ಲಿ ಅವರಿಗೆ ಅವ್ರ ಕಡೆಯಿಂದ ಸ್ಪಷ್ಟೀಕರಣವನ್ನು ಕೇಳಲಾಗೋದು. ಮತ್ತು ಅವರಿಗೆ ಆಫೀಸರ್ಸ್ಗಳು ಯಾರಿದ್ದಾರೆ ಅವರು ಯಾವ ಫೈಲ್ ಮೇಲೆ ಅಬ್ಸರ್ವೇಷನ್ ಇದೆ ಆ ಫೈಲ್ ಕೂಡ ಅವರಿಗೆ ಅವೈಲೇಬಲ್ ಮಾಡಿ ಕೊಡಲಾಗೋದು. ಮತ್ತು ಜಸ್ಟಿಸ್ ಖುನ್ನಾ ಅವರದ್ದು ಏನು ರಿಪೋರ್ಟ್ ಇದೆ, ಆ ವರದಿದು ಏನು ಅಂಶಗಳಿದೋ ಅದನ್ನು ಕೂಡ ಅವರಿಗೆ ಅವೈಲೇಬಲ್ ಮಾಡಿ ಕೊಡಲಾಗೋದು. ಇನ್ ಕೇಸ್ ಕೆಲವು ಡಾಕ್ಯುಮೆಂಟ್ಗಳು ಕೊಡದೇ ಇದೆ ಅಥವಾ ಅಧಿಕಾರಿಗಳ ಸ್ಪಂದನೆ ನೀಡದೇ ಇದ್ದರೆ ಅದನ್ನೇ ನೀವು ಶಿಫಾರಸು ಮಾಡ್ತೀರಾ ಹೇಗೆ? ಅದು ಮೊದಲೇ ಸ್ಪಷ್ಟೀಕರಣಕ್ಕೆ ನಾವು ಕೇಳಬೇಕಲ್ಲ. ಅದು ಸ್ಪಷ್ಟೀಕರಣ ಪಡೆದಿದ್ದ ನಂತರ ಏನಾಗ್ಬೋದು ಬಿಡ್ಬೋದು ಅದರ ಬಗ್ಗೆ ಈ ಹಂತದಲ್ಲಿ ಮಾತಾಡೋದು ಅಷ್ಟು ಸೂಕ್ತ ಇಲ್ಲ ಅಂತ ನನಗೆ ಅನಿಸ್ತದೆ. ಒಟ್ಟಾರೆ ಇದು ಸ್ಪೆಷಲ್ ಕಮಿಷನರ್ ವಿಕಾಸ್ ಅವರು ಹೇಳ್ತಾರಂತ ಮಾತು. ಬಹುಮುಖ್ಯವಾಗಿ ಖುನಾ ಸಮಿತಿ ನೀಡಿರುವಂತಹ ಕೆಲವೊಂದಿಷ್ಟು ಅಂಶಗಳನ್ನು ನಾವು ಅದಕ್ಕೆ ಬೇಕಾದಂಥ ವಿವರಗಳನ್ನು ನಾವು ಕೇಳೋಧಿಕಾರಿಗಳಿಗೆ, ಅದರಲ್ಲೂ ಕೂಡ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವಂಥ ಅಧಿಕಾರಿಗಳು, ಅಕೌಂಟ್ಸ್, ಹಾಗೇನೆ ಬೇರೆ ಬೇರೆ BBMP ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳು ಸಂಬಂಧಪಟ್ಟಂಥವ್ರ ಮೇಲೆ ನಾವು ವಿವರಣೆಯನ್ನು ಕೋರ್ತಾ ಇದ್ದೀವಿ. ಅವರಿಗೆ ಕಾಲಾವಕಾಶ ಮಿತಿಯಲ್ಲ, ಅವರು ನೀಡಿರುವಂಥ ವಿವರಣೆ ಆಧಾರದ ಮೇಲೆ ನಾವು ವರದಿಯನ್ನು ಸಲ್ಲಿಸ್ತೀವಿ ಅನ್ನೋಂಥ ಮಾತನ್ನು ವಿಕಾಸ್ ಅವರು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ನತಾಬ್ ಜೊತೆ ಗಣೇಶ್ ಹೆಗಡೆ, TV5 ಬೆಂಗಳೂರು.